ಇವತ್ತು ಚಿತ್ರಾನ್ನ ಮತ್ತು ಹಾಗಲಕಾಯಿ ಫ್ರೈ ಅವಲಕ್ಕಿ ಮಾಡಾಕ್ತೇನೆ. ಇವತ್ತು ವುಮೆನ್ಸ್ ರಿಟ್ರೀಟ್ ಐತಿ, ಲಘುನ ಚರ್ಚ್ಗೆ ಹೋಗ್ಬೇಕು, ಎಲ್ಲ ವಾಕಿಂಗ್ ಸೈಕ್ಲಿಗೆಲ್ಲ ಹೋಗ್ಬೇಕು. ಈಗ ಚಿತ್ರಾನ್ನ ಮತ್ತು ಅವಲಕ್ಕಿಗೆ ಉಳ್ಳಾಗಡ್ಡಿ ಟೊಮೆಟೊ ಹೆಚ್ಚೇನೆ. ಮಕ್ಕಳಿಗೆ ರವೆಗೆ ಸಲಾಡ್ ಸಲುವಾಗಿ ಕ್ಯಾರೆಟ್ ಹೆಚ್ಚಬೇಕು. ಇದು ಗ್ರೀನ್ ಟೀ ಇಟ್ಟೇನೆ. ಇಲ್ಲಿ ಹಾಗಲಕಾಯಿ ಚಿಪ್ಸ್ ಕಟ್ ಮಾಡಿ ಒಂದು ಬಾಯ್ಲ್ ಮಾಡಬೇಕಿದೆ. ಅದೈತಿ. ಆಮೇಲೆ ಕುಕ್ಕರ್ ಆಗೈತಿ, ಬಂದ್ ಮಾಡಿ ಇಳಿಸೋನೆ. ಇನ್ನು ಚಿತ್ರಾನ್ನದ ಬಗ್ಗನೆ ಮತ್ತು ಹಾಗಲಕಾಯಿ ಫ್ರೈ ಮಾಡಿ ಕ್ಯಾರೆಟ್ ಎಲ್ಲ ಕಟ್ ಮಾಡಿ ಒಂದು ಬಾಕ್ಸ್ ಪ್ಯಾಕ್ ಮಾಡಿ ಹೋಗಬೇಕು. ಫಸ್ಟಿಗೆ ಎಣ್ಣೆ ಹಾಕಿ ಶೇಂಗಾ ಸ್ವಲ್ಪ ಕರಿಬೇವು, ಉಳ್ಳಾಗಡ್ಡಿ ಹಾಕ್ತೇವೆ. ಉಳ್ಳಾಗಡ್ಡಿ ಟೊಮೆಟೊ ಕೊತ್ತಂಬರಿ ಎಲ್ಲನೂ ಹಾಕ್ತೇವೆ. ಜಾಸ್ತಿ ಇರ್ತೈತಿ ಅಷ್ಟೇ. ಒಂದು ಸ್ವಲ್ಪ ನಾನು ಕ್ಯಾರೆಟ್ ಹೆಚ್ಚಿಟ್ಕೊತೇನೆ. ಇವು ಮೂರು ಕ್ಯಾರೆಟ್ ಸಲಾಡ್ ಮಾಡಿರ್ತೀನಿ. ಗ್ರೀನ್ ಟೀ ಮತ್ತು ಆಮೇಲೆ ಇವೆಲ್ಲ ಚಲೋ ತಂದಿದ್ದಾವೆ. ಒಂದು ಸ್ವಲ್ಪ ಧನಿಯಾ ಪುಡಿ ಹಾಕ್ತೀನಿ, ಅರಿಶಿಣ ಪುಡಿ ಹಾಕ್ತೀನಿ. ಸ್ವಲ್ಪ ಚಿತ್ರಾನ್ನಕ್ಕೇನು ಅವಶ್ಯಕ, ಸ್ವಲ್ಪ ಇದಕ್ಕೆ ಆಗ್ತದೆ. ಯಾಕಂದ್ರೆ ನಾವು ಇದು ಹಾಕೋಂಗಿಲ್ಲ, ಮೆಣಸಿನ್ಕಾಯಿ ಹಾಕೋಂಗಿಲ್ಲ. ಆಮೇಲೆ ಒಂದಿಷ್ಟು ಮೆಂತ್ಯಕಾಯಿ ಹಾಕೋದ್ರಿಂದ ಇದು ಮೆಂತ್ಯ ಪುಡಿ ಹಾಕೋದ್ರಿಂದ ಡೈಜೆಷನ್ ಪ್ರಾಬ್ಲಮ್ ಎಲ್ಲ ಗ್ಯಾಸ್ಟ್ರಿಕ್ ಆಗೋಂಗಿಲ್ಲ. ಸ್ವಲ್ಪ ಪ್ಲೈನ್ ಇರಬೇಕಲ್ಲ, ಸೊ ಲೈಟಾಗಿ ಸ್ವಲ್ಪ ಹಾಕಿದ್ರೆ ಸಾಕು. ಸ್ವಲ್ಪ ಹಿಂಗೆ ಹಾಕ್ತೀನಿ, ಅರಿಶಿಣ ಪುಡಿ ಹಾಕಿದೆ. ಸ್ವಲ್ಪ ಸಾಂಬಾರು ಮಸಾಲ ಎಣ್ಣೆ ಹಾಕಿ ಇವು ಕುದಿಸಿ ತೆಗೆದಿಟ್ಟೆ ನೀವು ಹಾಗಲಕಾಯಿ ಇವನ್ನ ಇದ್ರಾಗ ಹಾಕ್ತೇನೆ. ಇದರಲ್ಲಿ ಬಾಯ್ಲ್ ಆಗಿತ್ತು, ಜಸ್ಟ್ ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು. ಇಲ್ಲಿದು ಒಗ್ಗರಣೆ ರೆಡಿ ಆಗೈತಿ. ಆಮೇಲೆ ಅವಲಕ್ಕಿ ಎಲ್ಲ ತೋರಿಸಿರ್ತೇನೆ. ಅವಲಕ್ಕಿ ತೋರಿಸಿದ್ಮೇಲೆ ಒಂದು ಸ್ವಲ್ಪ ಒಂದು 2 3 ನಿಮಿಷ ಇಡೋದ್ರಿಂದ ಉದುರಾಗ್ತಾವೆ ಅವಲಕ್ಕಿ. ಅದು ಕಾಣಿಸ್ತೇನೆ. ಅದೊಂದು ಕ್ಯಾರೆಟ್ ಒಂದು. ಇದಕ್ಕೆ ಸ್ವಲ್ಪ ಪೆಪ್ಪರು ಉಪ್ಪು ಹಾಕೇನೆ, ಅರಿಶಿಣ ಪುಡಿ ಹಾಕ್ತೇನೆ. ಮೂವಿಂಗ್ ಸ್ಪೆಲ್ಲಿಂಗ್ ಹೇಳು ಶ್ರವಣ. MO ಮತ್ತು ಬರ್ದು ಯಾಕಮ್ಮ ಕರೆಕ್ಟಾಗಿ ಇದು ಮಾಡ್ಕೊಂಡು ಹೋಗು. ಬರ್ದ್ಮೇಲೆ ನನಗೆ ನಾ ಕಲ್ತೇನಂತ. ಅದು ಒಮ್ಮೆ ಬಂದು ಆಗ ಮರಿಬಾರ್ದಮ್ಮ, ಕರೆಕ್ಟಾಗಿ ಕಲ್ಕೋಬೇಕು. ಹೇಳಿ. ಮೂವಿಂಗ್ ಅಂದರೆ ಏನು? ಹಾಂ, ಲಿವಿಂಗ್ ಥಿಂಗ್ಸ್ ಮೂವ್ ಆಗ್ತಾವ, ನಾನ್ ಲಿವಿಂಗ್ ಥಿಂಗ್ಸ್ ಮೂವ್ ಆಗ್ತಾವ. ಗ್ರೋ ಸ್ಪೆಲ್ಲಿಂಗ್ ಹೇಳು.
ಒಂದು ಸ್ವಲ್ಪ ಲೆಮನ್ ಹಾಕ್ತೇನೆ. ಲೆಮನ್ ರೈಸ್, ಲೆಮನ್ ಬೇಕು. ಏನೇ ಟೊಮ್ಯಾಟೊನ ಹಾಕ್ತೀನಿ, ಬಟ್ ಟೊಮ್ಯಾಟೊ ಅಷ್ಟು ಹುಳಿ ಇರೋಲ್ಲ. ನಮ್ಮ ಮನೆಯೊಳಗೆ ಈ ಥರ ಹಿಂಗೆ ಲೈಟಾಗಿ ಇರಬೇಕು. ಜಾಸ್ತಿ ಉಳ್ಳಾಗಡ್ಡಿ, ಟೊಮ್ಯಾಟೊ, ಕೊತ್ತಂಬರಿ ಇವೆಲ್ಲ ಏನು ಇಷ್ಟ ಆಗಲ್ಲ. ಮತ್ತು ಅದನ್ನು ತೆಗಿಯೋಕ್ಕಂತ ನಮ್ಮನ್ನ ಕುಂಡಿರ್ತಾರೆ ಅವರು. ಖಾರ ಅಂತ ಬಿಟ್ಟೆ ಯಾರು ಖಾರನ ತಿನ್ನಲ್ಲ. ಮತ್ತು ಅದೊಂದು ಕಂಪ್ಲೇಂಟ್ ಮಾಡ್ತಾರೆ, ನೀ ಖಾರ ಮಾಡಿದ್ದಕ್ಕೆ ನಾವು ಊಟ ಮಾಡಿಲ್ಲ ಅಂತ. ಸೊ ಬಿಟ್ಟೆ ಸ್ವಲ್ಪ ಇದಾದರೆ ಅಷ್ಟಂದ್ರೆ ವಾಟ್ರ್ ಬಾಟ್ಲೆಲ್ಲ ತೊಳಿತೀನಿ. ಆಮೇಲೆ ಬಾಕ್ಸ್ಗೆ ಹಾಕ್ತೀನಿ. ಇದು ರೆಡಿ ಐತಿ, ಚಿತ್ರಾನ್ನ ರೆಡಿ ಐತಿ, ಗ್ರೀನ್ ಟೀ ರೆಡಿ ಐತಿ. ಸ್ನ್ಯಾಕ್ಸ್ ಈಗ ಪಾಪ್ಕಾರ್ನ್ ಅಷ್ಟು ಕಟ್ತೀನಿ ಇವರಿಗೆ. ಚಿತ್ರಾನ್ನ ಹಾಕಿದ್ರೆ ಈಗ ಒಂದು ಸ್ವಲ್ಪ ಹಾಗಲಕಾಯಿ ಹಾಕ್ತೇನೆ. ಇವರಿಗೆಲ್ಲ ವಾಟರ್ ಬಂದಿದೆ. ಬಾ ತಲೆ ಬಾಸ್ತೀನಿ ಬಾ. ಇವರಿಬ್ಬರಿಗೂ ನಮ್ಮ ಹಸ್ಬೆಂಡ್ ಸ್ನಾನ ಮಾಡ್ಸ್ಯಾರ. ಬಾ ಓಡಲ್ಲ ಬಾ. ತಲೆ ಬಾಚಿ ಕಾಡಿಗೆ ಹಚ್ತೇನೆ ಬರಜ್ಜಿ. ಹಾಂ ಸ್ವಚ್ಛ ಐತವಾ, ಇಸ್ತ್ರಿ ಮಾಡೈತೆ ಇಲ್ಲ ಅಣ್ಣ. ಹಿಂಗೆ ಮ್ಯಾಲ ಮುಖ ಮಾಡಿ ಚಂದ ಹೆಂಗಮ್ಮ, ಹಂಗಿಲ್ಲ. ನಿನ್ನ ಫ್ರೆಂಡ್ಸ್ಗೆಲ್ಲ ಕೊಟ್ಕೋತ್ಕೊಂಡ್ರೆ ಬೇಡ, ನೀ ತಿನ್ನು ಫಸ್ಟ್ ಸ್ನ್ಯಾಕ್ಸ್. ಹಾಂ ಬೇರೆದವ್ರದ್ದು ತಿನ್ನಬೇಡ. ಹಾಂ ಅವು ಹೊರಗಿನ ಆಯಿಲ್ದದು ಚಲೋ ಇರೋಂಗಿಲ್ಲ. ಮಮ್ಮ ಮನ್ಯಾಗ ಮಾಡಿದ್ದೆ ತಿನ್ಬೇಕು. ಓಕೆ. ಚಿತ್ರಾನ್ನ ಒಂದು ಸ್ವಲ್ಪ ಖಾರ ಹಾಕಿಲ್ಲ. ಪಿಕಲ್ ಇಟ್ಟೇನೆ, ಅಂಬಿಕಾ ಪಿಕಲ್ಲ, ತಿನ್ನು ನೋಡು.
ಇದು ಬೇಕಾ ನಿನಗೆ ಮೋಸಂಬಿ ಫ್ರೂಟ್ ಬೇಕಾ ಕ್ಷಣ ಬಾಯ್ ಹಾಂ ಬೇಕಾ ಇಲ್ಲ ಐತಲ್ಮ ಇದು ಇದು ಬೇಕಾ ಮೋಸಂಬಿ ಬನಾನ ಬೇಕಾ ಹಾಂ ಅದ ಮೋಸಂಬಿ ಹಾಂ ಬಾಯ್ ಕಡ್ಗೆಸ್ತಂತ ತೆಗಿ ಮಗ ಅಷ್ಟೇ ಅದು ತಿಕ್ಕೊಂಡ್ರೆ ಮತ್ತೆ ಸ್ಪ್ರೆಡ್ ಆಗ್ತದೆ ಇಲ್ಲ ನೋಡು ಇಲ್ಲ ಆಯ್ತು ನೋಡ ಕಾಂತೈ ಓಕೆ ಅಲ್ಲಿ ಟಿಫಿನ್ ಇಟ್ಟು ನೋಡು ಹಾಂ ಚೇರ್ಸ್ ಹಚ್ಕೋಬೇಕು ಚೇರ್ಸ್ ಚಿತ್ರಾನ್ನ ನಾವು ಊಟಕ್ಕೆ ಮಾಡೇನಿ ನಾಷ್ಟಕ್ಕೆ ಹೋಗ್ಬೇಕು ಕೊಡು ಫಾಸ್ಟ್ ತಿಂತೈತ್ರಿ ನಮ್ದು ಇದು ಹುಡುಗಿ ಭಾಳ ಶನೆ ಐತಿ ಅದಲ್ದಾನೆ ನೋಡ್ರಿ ಈಗ ಟಕ್ ಫಿನಿಶ್ ಮಾಡ್ತೈತಿ ಏನ ಬಂಗಾರ ವಾಟರ್ ಬಾಟಲ್ ತಂದಿರ್ತಾನೆ ಇದು ನೋಡ್ರಿ ನಮ್ಮ ಶೋನಾನು ರೆಡಿ ಆಯ್ತು ಡ್ರೆಸ್ ಹಾಕೊಂಡ್ಬಂದೆ ಜಳಕ ಮಾಡಿ ತಲೆ ಬಸ್ತೇನೆ ಇವರೆಲ್ಲ ಭಾಳ ಚೆನ್ನಾಗಿಬಿಟ್ಟಾರೆ ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಅದಾಗ ನಿಂಗಳು ನೀರು ಜಾಸ್ತಿ ಕುಡಿಯಾ ಆಮೇಲೆ ನಿಮ್ಮ ಸ್ನ್ಯಾಕ್ಸ್ ನೀವೇ ತಿನ್ನಿರಿ ನೀ ಹೇಳ ನಮ್ಮಮ್ಮ ಕೊಟ್ಬಾರ್ದಂದೈತಿ ನಮ್ಮ ಸ್ನ್ಯಾಕ್ಸ್ ನಾವೇ ತಿನ್ನಬೇಕು ನಾ ಬೇರೆದವ್ರು ತಿನ್ನಲ್ಲ ತಂದು ಏನವ ನೀನು ಗಾಡಿ ನೀನು ಹಚ್ಕೊಂಡ್ಯಾ ಬಲ್ಜಿಪ್ ಹಾಕ್ತೆ ಕೈ ಬಿಡು ಬಿಡು ಎಂಜಾಯ್ ಕೊಡ್ಬೇಕು ಈ ಕಡೆ ಬಾ ಇದು ನೋಡ್ರಿ ನಮ್ಮ ಬಂಗಾರಿ ಇದು ಖರ್ಚು ಬಿಟ್ಕೋ ನಿಂಗೂ ಕೊಡ್ತಾನೆ ಅವ ನಿಂದದ ಬ್ಯಾಗ್ನಾಗ ಐತ್ಕಪ್ಪ ಲಘು ನಾಷ್ಟ ಮಾಡ್ರಿ ಲಘು ಮಾಡಿಟ್ರಿ ಪಟ ಮಾಡಿ ಡ್ಯಾಡಿ ಬರೋ ಅಷ್ಟೊತ್ತಿಗೆ ನೀವು ತಿಂದು ಖಾಲಿ ಮಾಡಿರ್ಬೇಕು ಓಕೆ ತಿನ್ಬೇಡ ಇಲ್ವಾ ಇವತ್ತು ಅಗ್ದಿ ಕಡಿಮೆ ಹಾಕೇನೆ ಕ್ಷಣ ಫಸ್ಟ್ ಡ್ಯಾಡಿ ಬೈತದೆ ಲಘು ಟೈಮಿಗೆ ಲಘು ತಿನ್ಬೇಕು ಟೈಮ್ ಹಾಂ ಸ್ಕೂಲ್ ಇದ್ದಾಗ ಟೈಮ್ ಸ್ಕೂಲ್ ಚಾಲು ಆಗಿರ್ತೈತಲ್ಲ ಪ್ರೇಯರ್ ಚಾಲು ಆಗಿರ್ತೀರಿ ಈಗ ಶೋನಾ ಇನ್ನು ನೀ ಎಲ್ಲ ಇಟ್ಕೋಬೇಕು ಅವಸರ ಮಾಡು ನೋಡ್ರಿ ಇದ್ರ ವಾಟರ್ ಬಾಟ್ಲು ಡಬ್ಬಿಗಳು ಎಲ್ಲ ರೆಡಿ ಮಾಡಿರ್ತೇನೆ ನಾನು ಏನು ವಾಕಿಂಗ್ ಹೋಗಿ ಬರ್ತೇನೆ ಈಗ ದೋಸೆ ಮಾಡ್ತೀನಿ ಅದಕ್ಕೆ ನೆನೆ ಇಡತ್ತೀನಿ ಒಂದು ಬಟ್ಲ ಉದ್ದಿನಬೇಳೆ ಹಾಕೀನಿ ಆಮೇಲೆ ಇವು ಸೋಯಾಬೀನ್ ಇರ್ತಾವಲ್ಲ ಇವು ಹಾಕಾಕ್ತೀನಿ ಈ ಸೋಯಾಬೀನ್ ಆರೋಗ್ಯಕ್ಕೆ ಭಾಳ ಚಲೋ ಹೈ ಪ್ರೋಟೀನ್ ಇರ್ತಾವೆ ಆಮೇಲೆ ದೋಸೆನೂ ಒಂಥರ ಸಾಫ್ಟ್ ಆಗ್ತಾವೆ ಅರ್ಧ ಅಷ್ಟು ಹಾಕಾಕ್ತೀನಿ ಅದಕ್ಕೆ ಸ್ವಲ್ಪ ಕಡಿಮೆ ಐತಿ ಆಮೇಲೆ ಮೆಂತ್ಯಕಾಳು ಇರ್ತಲ್ಲ ಅದು 1 ಟೀ ಸ್ಪೂನಷ್ಟು ಹಾಕಾಕ್ತೀನಿ ಆಮೇಲೆ ಇಲ್ಲಿ ಇಡ್ಲಿ ರೈಸ್ ಅಂತ ಸಿಗ್ತೈತಿ ಇದು ಈ ಥರದ್ದು ಇಡ್ಲಿ ರೈಸ್ ಸಿಗ್ತೈತಿ ಇದು ಹೆಸರಿಗೆ ಇಡ್ಲಿ ರೈಸ್ ಬಟ್ ದೋಸೆ ಇಡ್ಲಿ ಎಲ್ಲನೂ ಮಾಡ್ಬೋದು 1 ಕಪ್ ಉದ್ದಿನ ಬೇಳೆಗೆ ನಾನು 3 ಅಥವಾ 4 ಕಪ್ ಹಾಕ್ಬೋದು 4 ಕಪ್ ಹಾಕ್ತೇನೆ ಹಾಕಿ ಈಗ ನೆನೆಸಿಟ್ಟೆ ಅಂದರೆ ಒಂದು 6 ಅವರ್ಸ್ ನೆನೆಸಿ ಇಲ್ಲಿ ಇದು ಇರ್ತಾವೆ ಇವ್ರದ್ದು ಮಷಿನ್ ಇರ್ತಾವೆ ನಮ್ಮ ಕಡೆ ಹಿಟ್ಟಿನ ಗಿರ್ನಿ ಹೆಂಗಿರ್ತಾವೆ ಹಂಗೆ ಆ ಗಿರ್ನಿ ಒಳಗೆ ಬೀಸ್ಕೊಂಬಂದ ಅಂದರೆ ವಿದಿನ್ 1-2 ಅವರ್ಸ್ ಒಳಗೆ ತಿನ್ಬೋದು ಅಷ್ಟು ಚಲೋ ಇದಾಗ್ತೈತೆ ಆಮೇಲೆ ಇಲ್ಲಿ ಭಾಳ ಶೆಕೆ ಇರ್ತೈತಲ್ಲ ಲಘುನ ಇದು ಚಲೋ ತಂಗೆ ವಾಶ್ ಮಾಡಿ ನೆನೆ ಇಡ್ತೇನೆ ಅವನ್ನ
కొంచెం సేపు అలాగే ఉన్నాను అన్నాను, కొంచెం సేపు అలాగే ఇది రైస్. ಎಷ್ಟು ರಜಾ ಪ್ರಿಯಾ ಪ್ರಿಯಾ ಊಟ ಮಾಡಿದೆ ರಜಾ ಕ್ಯಾರೆಟ್ ಸ್ನ್ಯಾಕ್ಸ್ ಅಂದಿ ಪಾಪ್ಕಾರ್ನ್ ಇದೇ ಮಜಾ ಅದಾಗ ನೀವು ಬಂದಿಲ್ಲಲ್ಲ ಅದು ಒಪ್ಪಿಲ್ಲಲ್ಲ ಯಾಕ ಹೋಗೋಣ ಬರ್ತೀನಿ ಮಂಡಸಲ್ಲಿ ನಾನು ನೋಡ್ರಿ ಸಂಜೆಗೆ ಒಂದು ಸ್ವಲ್ಪ ದಾಳಂಬ್ರಿ ತಿನ್ನತ್ತೇನೆ. ಆಮೇಲೆ ಈ ಹುಡುಗರಿಗೆ ಹಾಲು ಕೊಟ್ಟೇನೆ, ಸ್ಕೂಲಿಂದ ಬಂದಾರ ಇವ್ರೆ. ಈಗ ಹಾಲು ಕೊಡ್ದ ಮಲಗಿಸ್ತೇನೆ. ಇವ್ರು ಮಲಗಿಸಿದ್ರೆ 1-2 ಅವರ್ಸ್ ಮಲ್ಕೋತಾರೆ. 5 ಆಗೈತೆ, 7ಗೆಲ್ಲ ಹೇಳ್ತಾರೆ. ಯಾಕಂದ್ರೆ ಬೆಳಗ್ಗೆ ಲಘು ಇರ್ತೈತಿ, ಸ್ಕೂಲ್ ಲಘು ಇರ್ತಿರ್ತಾರೆ. ನೋಡ್ರಿ ಶೋನ ಎಷ್ಟು ಶಾನ ಐತಿ, ಪಾಪ ಪಟ ಪಟ ಕುಡಿತೈತಿ ಉದ್ದಿ. ಡಾಲಿನ ನೋಡ್ರಿ ತೊಗೊಂಡ್ಲು ಗಾಟ ಗಾಟ ಕೊಡೋದು ಫಿನಿಶ್ ಮಾಡಿಬಿಡ್ತೈತಿ. ಫಿನಿಶ್ ನೋಡ್ರಿ ಡಾಲಿನ ಫಿನಿಶ ಮಾಡ್ತೈತಿ. ಈಗ ವಾವ್ ಡಾಲಿ ಸೂಪರ್.
ಈಗ ಸಂಜೆಗೆ ಆಗೈತಿ. ಇವ್ರು ಹುಡುಗರು ಸಲ ಒಂದು ಸ್ವಲ್ಪ ನೀರು ಕಾಯಕ್ಬಿಟ್ಟೆ. ಆಮೇಲೆ ಇದು ನಮ್ಮ ಹಸ್ಬೆಂಡ್ಗೆ ಮೋಸಂಬಿ ಜ್ಯೂಸ್ ಮಾಡ್ತೇನೆ. ಇವು ಒಂದ್ರೊಳಗೆ 2 ಅಲ್ಲ 4 ಮಾಡ್ತೇನೆ. ಇವತ್ತು ಈಸಿಯಾಗಿ ಮಿಕ್ಸರ್ಗೆ ಹಾಕ್ಲಾರ್ದು ಜ್ಯೂಸ್ ಮಾಡ್ತೇನೆ. ಹೇಳು. ಈಗ ನೋಡ್ರಿ ಇವನ್ನ ಒಂದೊಂದು ಇದು ನಾರ್ಮಲ್ ನಾ ಯಾವ ಗ್ಲಾಸ್ ಹೋಗಿ ಕೊಡ್ಬೇಕಂತಂದು ಆ ಗ್ಲಾಸ್ ಇಟ್ಟೇನೆ. ಅದ್ರ ಮೇಲೆ ನಾರ್ಮಲ್ ಸಾರಿಗೆ ಇಟ್ಟೇನೆ. ಇದನ್ನು ಹಿಂಡ್ತೇನೆ. ಈಗ ನಾರ್ಮಲ್ ನಿಂಬೆಹಣ್ಣು ಹೆಂಗೆ ಇರ್ತೀವಲ್ಲ ಅಷ್ಟೇ. ಅದು ಮ್ಯಾಲಿಂದ ಇದು ತೆಗೆದು ಇದು ಮಾಡೋದು ಭಾಳ ಹೊತ್ತಾಗ್ತೈತಿ. ಈಗ ನೋಡ್ರಿ ಜ್ಯೂಸ್ ಇಷ್ಟ ಬಂತು. ಒಂದು ನೀರಲ್ಲಿ ಒಂದು 6 7 ಹಂಗಿರುತ್ತೆ. ಬಟ್ ಪ್ಯೂರ್ ಇದೆಲ್ಲ ಸೊ ಅದಕ್ಕೆ ಕಡಿಮೆ ಆಗ್ತೈತಿ. ನಾನು ಐಸು ನೀರೇನು ಹಾಕಿಲ್ಲ, ಸ್ವಲ್ಪ ಸಕ್ಕರೆ ಹಾಕ್ತೇನೆ. ಯಾಕಂದ್ರೆ ಅವ್ರಿಗೆ ಸ್ವಲ್ಪ ಸ್ವೀಟ್ ಇಷ್ಟ. ಆಮೇಲೆ ಇದ್ರಾಗ ವಿಟಮಿನ್ ಸಿ ಫುಲ್ ಇರ್ತೈತಿ. ಭಾಳ ಅಂದ್ರೆ ಭಾಳ ಚಲೋ ಇದೆ ಸ್ಕಿನ್ನಿಗೆ, ಐಸ್ಗೆ, ಹೇರ್ಸ್ಗೆಲ್ಲ. ಆಮೇಲೆ ಫುಲ್ ರಿಫ್ರೆಶಿಂಗ್ ಇರ್ತೈತಿ. ಆಮೇಲೆ ನೋಡ್ರಿ ಸ್ವಲ್ಪ ಪಲ್ಪ್ ಇಲ್ಲ, ಯಾಕಂದರೆ ಅದು ಕಂಪ್ಲೀಟಾಗಿ ಸೋಸನಲ್ಲ. ಇರು ಸ್ವಲ್ಪ ಸಾಲ್ಟ್ ಹಾಕ್ತೇನೆ. ಅದು ಬ್ಯಾಲೆನ್ಸ್ ಆಗ್ತೈತೆ. ಹುಳಿ ಉಪ್ಪು ಇದು ಸ್ವಲ್ಪ ಬೇಕಿದ್ರೆ ಐಸ್ ಹಾಕೋಬೋದು. ಅವರು ನಮ್ಮ ಹಸ್ಬೆಂಡ್ಗೆ ಒಂದು ಸ್ವಲ್ಪ ಐಸ್ ಆಗಂಗಿಲ್ಲ, ಯಾಕಂದ್ರೆ ಇದಾಗುತ್ತೆ. ಅಷ್ಟು ಹಾಕು. ಫಸ್ಟ್ ಕ್ಲಾಸ್ ಜ್ಯೂಸ್ ರೆಡಿ ಆಯ್ತು. ವೆಯ್ಟ್ ಲಾಸ್ಗೂ ಭಾಳ ಹೆಲ್ಪ್ ಆಗ್ತಿರ್ತದೆ. ಶಿಕ್ಷಣ ಕೊಡೋದು ಮಾ ಡ್ಯಾಡಿ. ಡ್ಯಾಡಿ ಅಂತ ಕರಿ. ಜೋಕರ್ ಕೂತಿರ್ಸಿ ಕೊಟ್ಟು ಕುಂದಿಸಿ ಫೋಟೋ ಹೊಡಿತೇವೆ ನಿಮಗೆ ಕುಡಿಯೋನವ್ರು ಇರ್ತೈತೆ. ಇದು ಬೇಡ ನೀವು ಕುಡಿದಿ ಚಲೋ ಆಗೈತೆ. ಸುಮ್ಮನೆ ಇರಮ್ಮ. ನಾ ಯಾವತ್ತೂ ಹೇಳಿ ನೀವು ಬರುತ್ತೆ.